ನಮಸ್ಕಾರ ಸ್ವಾಗತ ಸುಸ್ವಾಗತ ಮತ್ತು ಹೊಸ ವ್ಲಾಗಿಗೆ ನೋಡ್ರಿ ನೋಡ್ಬೋದು ಹೆಂಗಾಗೈತೆ ನಮ್ಮ ರೂಮ್. ಓ ನೈಸ್, ಈ ಕಲರ್ ಸೆಕ್ಸಿ ಕಾಣತ್ತಲ್ಲ. ಇದನ್ನು ಕಂಪ್ಲೀಟ್ ಮಾಡಬೇಕಾ. ದಿಸ್ ಇಸ್ ಜಸ್ಟ್ ಒನ್ ಕೋಟ್ ಹೊಡೆದೇನಿ. ಇದಿತ್ತು ಹಳೇದು, ಇದು ಈಗ ಐತೆ ಹೊಸದಿದೆ. ಆ್ಯಂಡ್ ದಿಸ್ ಇಸ್ ಇದೆ ಪ್ಯಾನಿಯರ್ಸ್ ಏನದಾವಲ್ಲ ಜಲ್ದಿನ ಯೂಸ್ ಮಾಡ್ತೀನಿ. ಮಳೆಗಾಲ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ, ಫುಲ್ ತಂಪು ಐತಿ. ಹೊರಗೆ ಹೋಗಿ ಇನ್ಸ್ಟಾಗ್ರಾಮ್ ರೀಲ್ ಶೂಟ್ ಮಾಡ್ಬೇಕಂತಂದ್ರೆ ಆಗೋದಿಲ್ಲ, ಭಾಳ ಅದಾವ ಶೂಟ್ಸ್ ಮಾಡೋಕೆ. ಆ್ಯಂಡ್ ಬೈ ದ ವೇ ನಾನು ಹೊಸ ಫೋನ್ ತೊಗೊಂಡೇನಿ. ದಟ್ ಈಸ್ ನಥಿಂಗ್ 3A. ನೋಡತ್ತಿರಲ್ಲ, ಮಸ್ತ್ ಐತಿದೆ. ತಡ್ರಿ ನಿಮ್ಗೊಂದು ತೋರಿಸ್ತೀನಿ, ಮ್ಯಾಜಿಕ್ ತೋರಿಸ್ತೀನಿ ಅಂತಿಲ್ಲಿ. ಹಿಂಗೆ ಲೈಟ್ ಆನ್ ಹಾಕಿದ್ದೀನಿ. ಒನ್ ಟಿಕ್ 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 ಎಗ್ಸ್ ತಿನ್ಬೇಕು. ಇವತ್ತಿನ ಪ್ರೋಟೀನ್ ತೊಗೊಂಡೇ ಇಲ್ಲ ನಾನು. ಸೊ ನಮ್ಮ ಕಡೆ ಇವತ್ತು ಆಗ್ಯಾರದವ್ರದ್ದು ಎಗ್ ಬಾಯ್ಲರ್ ಐತಿ, ನೋಡ್ಬೋದು ಹೆಂಗೆ ಕಾಣತೈತಿ. This is the egg boiler. This is nice frame. So this is the egg boiler. ನೋಡಿಲ್ಲ ಆಗ್ಯಾರದ್ದು ಸ್ಪೆಸಿಫಿಕೇಶನ್ಸ್ ಅದಾವ. and this is a thing. and ಇಲ್ಲಿ ಇಷ್ಟ ಐತಿ. ಇದ್ರದ್ದು ಬಾಕ್ಸ್ ಕಾಂಟೆಂಟ್ಸ್ ಇಷ್ಟು ಹೊರಗಡೆ ಹಾಕಿಟ್ಟೇವಿ. ನಮಗೆ ಈ ರೀತಿ ಒಂದು ಮೆಜರ್ಮೆಂಟ್ ಒಂದು ವೆಸಲ್ ಸಿಗ್ತೈತಿ ಪ್ಲಾಸ್ಟಿಕ್ ಇಂದ. 40, 60, 80, 100, 120, 140 ಅಂತೇಳಿ ನಾವು ನೀವು ಎಷ್ಟು ಎಗ್ ಸಾಫ್ಟ್ ಬೇಕು, ಹಾರ್ಡ್ ಬಾಯ್ಲ್ಡ್ ಬೇಕು ಇದ್ರಾಗ ಮಾಡ್ಕೋಬೋದು. ಆ್ಯಂಡ್ ಇದನ್ನ ಕೆಳಗೆ ತೆಗೆದ್ರೆ ನಮಗೊಂದು ಇಲ್ಲಿ ಚೂಪ್ ಅಂತ ಕಾಣತೈತೆ. ನಿಮ್ಗೆ ಚೂಪ್ ಅಂದ ಒಂದು ಸೂಜಿ ಐತಿ. ಎಗ್ ಇಡ್ತಿರಲ್ಲ ಅದನ್ನ ಹೋಲ್ ಮಾಡಿ ಇಡ್ಬೇಕು, ಸೊ ಎಕ್ಸ್ಪ್ಲೋಡ್ ಆಗಂಗಿಲ್ಲ. ಮ್ಯಾಗಿನ ಕವರ್ ಹಾಟ್ ಸ್ಟೀಮ್ ಅಂತೇಳಿ ಇದನ್ನ ಐ ಥಿಂಕ್ ಒಂದು ತಿಂಗಳಾತ, ಒಂದು ತಿಂಗಳಕ್ಕಿಂತ ಜಾಸ್ತಿ, ಒಂದು ತಿಂಗಳ ಭಾಳ ದಿನದಿಂದ ಯೂಸ್ ಮಾಡತ್ತೀನಿ. ಇದೊಂದು ಎಗ್ ಟ್ರೇ, ಅಂದ್ರೆ ಇದೊಂದು ಟ್ರೇ ಎಗ್ ಇಡಾಗ. ಆ್ಯಂಡ್ ಇದೊಂದು ಕವರ್. ಆ್ಯಂಡ್ ದಿಸ್ ಇಸ್ ದ ಡಿವೈಸ್. ಆ್ಯಕ್ಚುಲಿ ದಿಸ್ ಇಸ್ ದ ಮೇನ್ ಡಿವೈಸ್. ನೋಡ್ಬೋದು ಸ್ಟೇನ್ಲೆಸ್ ಸ್ಟೀಲ್ ಐತಿ, ಸ್ಟೇನ್ಲೆಸ್ ಸ್ಟೀಲ್. ಆ್ಯಂಡ್ ದಿಸ್ ಇಸ್ ಒನ್ ಬಟನ್ ಹಿಂಗೆ. ಆಮೇಲೆ ಇದ್ರಾಗ ಇದೊಂದು ರೀತಿ ಕಂಟೈನರ್ ಸಿಗ್ತೈತಿ, ನೋಡ್ಬೋದು. ಸೊ ಇದ್ರಾಗ ನಾವು ಪೋಚ್ಡ್ ಎಗ್ ಮಾಡ್ಬೋದು, ಅದನ್ನು ತೋರಿಸ್ತೇನಂತ. ಇಲ್ಲಿ ನೀರು ಹಾಕ್ಬೇಕು, ಇದ್ರ ಮ್ಯಾಗ ಟ್ರೇ ಇಡಬೇಕು. ಟ್ರೇ ಇಟ್ಟು ಎಗ್ ಹೋಲ್ ಮಾಡಿಟ್ಟು ಕವರ್ ಮಾಡ್ಬೇಕು. ಸೊ ಹಂಗೆ ಬಾಲ್ಡ್ ಎಗ್ ಕವರ್. ಸೊ ಈಗ ನಾವು ಮಾಡಿಬಿಡೋಣ ಅಂತ. ಫಸ್ಟ್ ಪ್ಲಗ್ ಮಾಡಿದ್ವಿ. ಪ್ಲಗ್ ಮಾಡಿಂದ ಏನ್ ಬೇಕಂತಂದ್ರೆ ಎಗ್ ಬೇಕು. ವಿ ಗಾಟ್ ಎಗ್ ಇಯರ್. ಇದೇನೈತಲ್ಲ ಇದನ್ನ ಓಪನ್ ಮಾಡೋಣ. ಇದನ್ನ ವಿ ಶುಡ್ ಲೈಕ್ ಈ ರೀತಿ ಇಟ್ಕೊಂಡು ನೋಡ್ರಿ ಸ್ಲೋಲಿ. ಎಸ್, ಹಿಂಗೆ ಸೌಂಡ್ ಬಂತಲ್ಲ ಅಷ್ಟೇ. ಒಂದು 90+ ಐತಿದೆ, ನಡೀತೈತಿ. ಇಷ್ಟು ನೀರು ತೊಗೊಂಡು ಫಸ್ಟ್ ನಾವು ಇದ್ರ ಮ್ಯಾಗ ನೀರು ಹಾಕೊಂಡಿದ್ವಿ. ಹಾಕಿ ಇದ್ರ ಮ್ಯಾಗ ಇದನ್ನ ಇಡೋಣ ಅಂತ. ಇದನ್ನಿಟ್ಟು ಇದನ್ನ ಇಡೋಣ. ಆ್ಯಂಡ್ ಬಟನ್ ಆನ್ ಮಾಡೋಣ. ಆನ್ ಮಾಡಿದ ತಕ್ಷಣ ಆನ್ ಆಯ್ತಿಲ್ಲ. ಆ್ಯಕ್ಚುಲಿ ನಾನು ಇದನ್ನು ಒತ್ತು ಬಿಟ್ಟೇನೆ ಆಲ್ರೆಡಿ. ಆಫ್ ಐತಿ, ಆನ್ ಆತಿಗೆ. ಸೊ ಇಟ್ ವಿಲ್ ಸ್ಟಾರ್ಟ್. ಭಾಳ ಅಂದ್ರೆ ಭಾಳ ಈಸಿ ಆಗ್ಬಿಡ್ತೈತಿ ಇದ್ರೊಳಗೆ ಹೇಳ್ಬೇಕಂತಂದ್ರೆ. ಇದ್ರದ್ದು ಲಿಂಕ್ ಏನು ಎಲ್ಲ ಡಿಸ್ಕ್ರಿಪ್ಷನ್ದಾಗ ಇರ್ತಾವೆ. ಈಗ ಸ್ಟೀಮ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಸ್ಟೀಮ್ ಆಗೋದು ನಿಮ್ಗೆ ತೋರಿಸ್ತೀನಿ ಅಂತ ಸ್ಟೇ ಟ್ಯೂನ್ಡ್ ಆಗಿರಿ. ಆ್ಯಂಡ್ ವಿಡಿಯೋ ನೋಡಾಕ್ತಾರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಇವತ್ತಿಂದು ವ್ಲಾಗ್ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಓಕೆ, ನಾ ಎಗ್ ಇಟ್ಟು ಕೆಲಸ ಮಾಡಕ್ಕೆ ಹೋಗ್ಬಿಟ್ಟಿದೆ. ಆ್ಯಂಡ್ ಇದ್ರೊಳಗೆ ಇನ್ನೊಂದು ಫೀಚರ್ ಏನಪ್ಪ ಅಂತಂದ್ರೆ ಆಟೋ ಕಟ್ ಆಫ್ ಫೀಚರ್ ಇರ್ತೈತಿ. ಸೊ ಎಗ್ ಬಾಯ್ಲ್ಡ್ ಆದ್ಮ್ಯಾಗ ಆಟೋಮೆಟಿಕ್ಲಿ ಟರ್ನ್ ಆಫ್ ಆಗ್ಬಿಡ್ತೈತಿ. ಇಲ್ಲಿ ನೋಡ್ರಿ ಹೆಂಗೈತಿ, ಆಫ್ ಆಗ್ಬಿಟ್ಟೈತಿ. ಇದನ್ನೀಗ ಓಪನ್ ಮಾಡೋಣ ಅಂತ. ಕೋಲ್ಡ್ ವಾಟರ್ ಐತಿ. ಓಕೆ, ಇದ್ರಾಗ ನಾ ಕೋಲ್ಡ್ ವಾಟರ್ ತೊಗೊಂಡೇನಿ. ಇದನ್ನ ತೊಗೊಂಡು ಇದ್ರಾಗ ಹಾಕ್ಬಿಡೋದು. ದಿಸ್ ಈಸ್ ಲೈಕ್ ಪರ್ಫೆಕ್ಟ್. ಕೋಲ್ಡ್ ಹಾಕ್ಬಿಡೋಣ ಅಂತ. ಆಲ್ರೆಡಿ ಆಗಿರ್ತೈತಿ, ಬಟ್ ಸ್ಟಿಲ್ ಓಕೆ. ಪರ್ಫೆಕ್ಟ್ಲಿ ಪರ್ಫೆಕ್ಟ್ ಬಾಯ್ಲ್ಡ್ ಆಗೈತಿ. ಇದ್ರಾಗ ನೀವು 8 ಎಗ್ ಒಮ್ಮೆಲೆ ನೀವು ಬಾಯ್ಲ್ ಮಾಡ್ಬೋದು. ಬೆಳಗ್ಗೆ ಏನು ಮಾಡ್ತೀನಿ ಅಂದ್ರೆ ನಾನು ಎಗ್ ಇಡ್ತೀನಿ. ಎಗ್ ಇಟ್ಟು ಆನ್ ಮಾಡಿ ನಾನು ಸಣ್ಣಕ್ಕೆ ಹೋಗ್ಬಿಡ್ತೀನಿ. ಸಣ್ಣ ಮಾಡಿ ಬರೋದ್ರಾಗ ಆಟೋಮೆಟಿಕ್ಲಿ ಎಗ್ ಆಗಿಬಿಟ್ಟಿರ್ತಾವೆ. ಸೊ ಬಂದು ನನ್ನ ಬ್ರೇಕ್ಫಾಸ್ಟ್ ಇಟ್ಟಿರ್ತೈತಿ. ಪಟ್ ಇದು ಸುಲ್ಕೊಂಡು ತಿನ್ಬಿಡೋದು. ಇದ್ರ ಮ್ಯಾಗ ಉಪ್ಪು ಖಾರ ಹಾಕೊಂಡ್ರೆ ಮಜಾ ಬರ್ತೈತಿ. ಬಟ್ ಯೂಶಲಿ ಹಂಗೆ ಮಸ್ತ್ ಕುಕ್ ಆಗೈತೆ. ಲೈಕ್ ನಾಟ್ ಟು ಹಾರ್ಡ್, ನಾಟ್ ಸಾಫ್ಟ್, ಮಸ್ತ್. ಆಮೇಲೆ ನಮ್ದೇನು ಇದೈತಲ್ಲ, ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಚ್ಕೋಬೇಕು. ಸೊ ಇದಕ್ಕೆ ನೀವು ಸಾಲ್ಟ್, ಉಪ್ಪು ಏನಾರು ಹಾಕೋಬೋದು. ಬಟ್ ನಂಗೆ ಅದು ಬೇಡ, ನಂಗೆ ಹಂಗೆ ರಾ ಲೆಕ್ಕಾಕೈತಿ. ಆ್ಯಂಡ್ ಮೇನ್ ಥಿಂಗ್, ನಾವು ಬಾಯ್ಲ್ಡ್ ಎಗ್ ಹಿಂಗೆ ಮಾಡಿದ್ವಲ್ಲ ಸೇಮ್ ಹಂಗೆ ಇದಕ್ಕೂ ನೀರು ಹಾಕಬೇಕು. ಸೇಮ್ ಪ್ರೊಸೆಸ್. ಬಾಯ್ಲ್ಡ್ ಎಗ್ನ ನಾವು ಎಗ್ ಇಡೋದು ಬದಲಿ ಪೋಚ್ಡ್ ಎಗ್ ಈ ರೀತಿ ಇಡ್ತೇವೆ ಅಂತ. ಕ್ಲೋಸ್ ಮಾಡಿ ವಿಲ್ ಟರ್ನ್ ಆನ್ ಆತಲ್ಲ. ಕಟ್ ಆಫ್ ಆಗೈತಿ. ನೋಡೋಣ ಅಂತ. ಸ್ಟೀಮ್ ಈ ರೀತಿ ಆಗೈತೆ ನೋಡ್ರಿ. ಎಗ್ಗಿಲ್ಲ ಈ ರೀತಿ ಬರ್ತೈತೆ ನೋಡ್ರಿ. ಹೊಗೆ ಬರತೈತಿ. ಕ್ರೇಜಿ ಐತಲ್ಲ ಇದು. ವಿಲ್ ಟೇಕ್ ದಿಸ್ ಬೈಟ್. ಸಾಫ್ಟ್ ಬಾಯ್ಲ್ಡ್ ಆಗೈತೆ ನೋಡ್ರಿ.
ದಿಸ್ ಇಸ್ ಲೈಕ್ ಸೊ ಸಾಫ್ಟ್ ಆಗಿದೆ. ಸೊ ಇದ್ರದ್ದು ಲಿಂಕ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಆಗಿರ್ತಾವೆ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಆಗ್ಯಾರದು ಎಗ್ ಬಾಯ್ಲರ್ ಅಂತೇಳಿ ಬಾಯ್ಲ್ ಎಲ್ಲ ಮಾಡಿದ್ವಿ. ಸೊ ಇದನ್ನ ಕ್ಲೀನ್ ಮಾಡ್ಬೇಕಲ್ಲ, ಕ್ಲೀನ್ ಹೆಂಗೆ ಮಾಡ್ಬೇಕಂತಂದ್ರೆ ಇದನ್ನ ಕೂಲ್ ಡೌನ್ ಮಾಡಕ್ಕೆ ಬಿಡ್ಬೇಕು. ಸೊ ಕೂಲ್ ಡೌನ್ ಆದ್ಮ್ಯಾಗ ಇದನ್ನೆಲ್ಲ ತಕ್ಕೋರಿ. ಇದೇನೈತಲ್ಲ ಇದನ್ನ ನೀವು ಒಂದು ಅರ್ಬಿ ತೊಗೊಂಡು ನಾರ್ಮಲ್ ಕ್ಲೀನ್ ಮಾಡಿದ್ರೆ ಈ ರೀತಿ ದಿಸ್ ಇಸ್ ಮೋರ್ ದೆನ್ ಎನಫ್. ಮಸ್ತ್ ಅಂದ್ರೆ ಮಸ್ತ್. ಈ ಕಡೆ ಗ್ರೀನರಿ, ಈ ಕಡೆ ಫುಲ್ ನೀರು. ಇಷ್ಟು ಬಿಸಿಲಿದ್ರೂ ಸ್ವಲ್ಪ ಕೂಲ್ ಬ್ರೀಜ್ ಅನ್ಸೋದೈತಪ್ಪ. ಸೆಕ್ಸಿ ವೇವ್ ಎಲ್ಲ ಹಂಪಿಗೆ ಬಂದಾಗ ಅನ್ಸೋದೈತೆ ನಂಗೆ. ಹಂಪಿ ಕಡೆನೂ ಹಿಂಗೆ ಇಲ್ಲ ಒಂದು ಕಡೆ. Oh my god, crazy. ಆಕಾಶ್, ನಿನ್ನ ಗಾಡಿ ಇದು ಯಾವತ್ತಾರ ಕಂಡಿರ್ತೈತಿಲ್ಲ. ಓ ಶಿಟ್. ಹಾಕವನು ಅವನ. Oh my god, we have a water crossing here. Shit, we did it. Oh no, akka no. ಬರ್ಲಿ. ಭಾಳ ಸ್ಪೀಡ್ದಾಗ ಏನಿಲ್ಲ. 40 ಅದೇನಿ, 40 ಒಳಗದೇನಿ. ಒಂದು ಸತ 50 ಟಚ್ ಮಾಡತ್ತೇನೆ ಅಷ್ಟೇ. ಬಟ್ ಸ್ಟಿಲ್ ನೈಸ್. ಮಜ್ಜ ಬರತ್ತಿ ಅವನು ಇದ್ರಾಗ ಅಕ್ಕ ಅವನು. ಓ ವೇರ್ ಶುಡ್ ಐ ಗೋ? ಏನು ರೋಡಿಲ್ಲ ಅಕ್ಕ ಅವನು. ಐ ಆಮ್ ಮಿಸ್ಸಿಂಗ್ ಮೈ ಹುಲಿಯರ್. ಟೈಗರ್ ಇದ್ದಿದ್ರೆ ಅವನು ಅನ್ನ ತುಡಿಬೋದಿತ್ತು. ಕರ್ರೆ ಹೇಳತ್ತಲ್ಲ. ಓಹೋ ನೋಡ್ರಿ ಅಲ್ಲಿ ಟ್ರೇಲ್ ಹೆಂಗೈತಿ. Crazy off-road. Lord Splendor here. Oh, yawwa. ನೀವು ಮುಂದೆ ಹೋಗ್ತಿರ್ತಾರೆ. ಒಂದು ರೂಲ್ಸ್ ಹೇಳ್ತೀನಿ ಕೇಳ್ರಿ. ಈಗ ಎಕ್ಸಾಂಪಲ್ ದಿಸ್ ಗಾಯ್, ಈಗ ಲೆಫ್ಟಿಗೆ ಹೋದ ಅಲ್ಲಿ, ಬಟ್ ನಂಗೆ ರೈಟಿಗೆ ಕಂಫರ್ಟಬಲ್ ಇತ್ತು, ನಾನು ರೈಟಿಗೆ ಹೋಗ್ತೀನಿ. ಈಗ ನಾ ಮುಂದೆ ಯಾರು ಹೋಗ್ತಾರ ಅದನ್ನು ಫಾಲೋ ಮಾಡ್ಬೇಕಂತೇಳಿ ಇರೋಂಗಿಲ್ಲ ಕಂಪಲ್ಸರಿ. ವಿಚ್ ಎವರ್ ಯು ಆರ್ ಕಂಫರ್ಟೇಬಲ್ ಯು ಕ್ಯಾನ್ ಗೋ ಇನ್ ದ್ಯಾಟ್ ವೇ, ಇನ್ ದ್ಯಾಟ್ ರೂಟ್, ಟ್ರ್ಯಾಕ್, ವಾಟ್ ಎವರ್ ಇಸ್. ಶಿಟ್, KGF ಫೀಲ್ಸ್ ಬರತ್ತಲ್ಲ ನನಗೆ. ಓ ಜಿಗಿಸ್ಲೇನೆ ಇದನ್ನು. ಶಿಟ್, ರೂಟ್ ಯಾವ್ದು ಕಂಫರ್ಟೇಬಲ್ ಆಕೈತಲ್ಲ ನಿಮ್ಗೆ ಅದು ತೊಗೋಬೇಕು. ನಾಟ್ ಮುಂದಿನವ ರೈಟ್ ತೊಗೊಂಡಾನ ರೈಟ್ ತೊಗೊತೀನಿ, ಲೆಫ್ಟ್ ತೊಗೊಂಡಾನ ಲೆಫ್ಟ್ ತೊಗೊತೀನಿ ಅಂತಲ್ಲ. ಬಟ್ ಸಮ್ಟೈಮ್ಸ್ ನೀವು ರೈಟ್ ತೊಗೋಬೇಕಾಕೈತಿ, ಸಮ್ಟೈಮ್ಸ್ ಲೆಫ್ಟ್ ತೊಗೋಬೇಕಾಕೈತಿ. ಬಿಕಾಸ್ ಆ ಟೈಪ್ ಕಂಡೀಷನ್ ಇರ್ತೈತೆ ರೋಡಿಂದ. ಬಟ್ ವಿಚ್ ಎವರ್ ಯು ಆರ್ ಕಂಫರ್ಟೇಬಲ್, ನಿಮ್ಮ ಬಾಡಿಗೆ ನಿಮ್ಮ ಮೈಂಡಿಗೆ ಅನ್ನಿಸ್ತೈತಲ್ಲ ಅದು ತೊಗೋರಿ. ಬಿಕಾಸ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಮೆಕ್ಯಾನಿಸಮ್ ವರ್ಕ್ ಆಗೋದು ಬಾಡಿನ. ಟಾಪ್ ಬಾಕ್ಸ್ ಹಾಕೊಂಡವ್ರು ತಾನೇ ಬರಂಗೆ ನಿಂತು ನೋಡಾತನಣ್ಣ. Yes. ಇದಕ್ಕೆ ನಾವು ಹೆಸರಿಡೋಣ ಅಂತ ಇವತ್ತು. ಮುನ್ನ ಅಂತ ಕರಿಯೋಣ. ನಮ್ಮ ಮುನ್ನ ಇದೆ. ಮುನ್ನ ನಡಿ ಹೊಡಿ ಮುನ್ನ ಹೊಡಿ. ಯಸ್ ಮುನ್ನ ಅಕ್ಕ ಅವನು ಬಂತು. ಬೇಡ. ಹಾಗರು ಮುನ್ನ ಅಂತ ಕರೆದ್ಕೊಳ್ಳೋ ರೊಚ್ಚಿಗೆ ಅಲ್ಲಿ. ಆಕಾಶ್ ಇದಕ್ಕೆ ಏನು ಹೆಸರಿಟ್ಟಂಗೆ ಗೊತ್ತಿಲ್ಲ. ಬಟ್ ಡೋಂಟ್ ಮೈಂಡ್, ಐ ವಿಲ್ ಕಾಲ್ ಯು ಮುನ್ನ.
ಶಿಟ್ ಏನು ಕ್ರೇಜಿ ಐತಿ. ಆರಾಮ್ 60-70ದಾಗ ಹೋಗ್ಬೋದು ಇದ್ರಾಗ. ನಾನೇ ಇಲ್ಲಿ 60ದಾಗ ಅದೇನಿ. 60s ಏನಿಲ್ಲ, 40sದಾಗ ಅದೇನಿ. ಓಕೆ ಬ್ರೋ. ಶಿಟ್ ಬ್ರೋ, ಶಿಟ್. ಯವ್ವೋ ಆಕಾಶ್ ಆರಾಮ್ ಹೊಡಿ. ಮತ್ತೆ ಬಿದ್ದಿದ್ದೀವಿ ನಾವು. ಕಾಮ್ ಡೌನ್. ಇದು ಈ ರೀತಿ ಬಂದ್ರೆ ಏನಾಕೈತೆ ಗೊತ್ತೇನ್ರಿ, ಆಡ್ರಲಿನ್ ರಶ್ ಐತಲ್ಲ, ಆಡ್ರಲಿನ್ ರಶ್ ಜಾಸ್ತಿ ಆಗ್ಬಿಡ್ತೈತಿ. ಸೊ ಆ ರಶ್ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಆ ರಶ್ ಕಂಟ್ರೋಲ್ ಮಾಡಲಾರ್ದಕ್ಕೆ ಏನ್ರ ಆಗ್ಬಿಡ್ತೈತಿ ಓವರ್ ಕಾನ್ಫಿಡೆಂಟ್ ಆಗಿ. ಲಾಸ್ಟ್ ಟೈಮ್ ಆಗೈತಲ್ಲ ಹಂಗೆ. ಏನು ಹೆಂಗೆ ಐತೆ ನೋಡ್ರಿ ಟ್ರ್ಯಾಕ್ ನೋಡ್ರಿ. ಹಿಂಗೆ ಅಂದ್ರೆ ಟ್ರೇಲ್ ಹಂಗೆ ಐತಿ. ಹಿಂಗೆ ಟ್ರ್ಯಾಕ್ ಅಲ್ಲ, ಟ್ರೇಲ್. Now I choose this and this. ಇಲ್ಲೇ ಕೆನಲ್ ಇರ್ಬೇಕಿದೆ. ಕೆನಲಿಂದ ಹಿಂಗೆ ಪೈಪ್ ಕನೆಕ್ಷನ್ ಕೊಟ್ಟು ಪಾಪ ಅವ್ರು ತಮ್ದು ಇದಕ್ಕೆ ಹಾಕೊಂಡಿರ್ಬೇಕು ಹೊಲಕ್ಕೆ. ನಾನು ಮುಂದೆ ಒಲ್ಲೆಪ್ಪ. ಆಮ್ ಐ ದ ಲೀಡ್? ಓಹೋ ತಡಿಪ ವೈಸರ್ ಕ್ಲೋಸ್ ಮಾಡಿಬಿಡೋಣ ಅಂತ. ಆಕಾಶ ಸುಮ್ಮನೆ ಮುಕ್ಳಿ ಮುಚ್ಕೊಂಡು ಅವ್ರಿಗೆ ಬಿಡ ಹೋಗ್ಲಿ ಅವ್ರು. ಎಸ್ ಹೋಗ್ರಿ ನೀವು, ನಾ ಹಗರ್ ಬರ್ತೇನೆ ಅಂತ. ಸುಳ್ಳ ರಿಸ್ಕ್ ಯಾಕೆ ಮೀಟಿ ಅವ್ರದಾಗ ಯಾತಿತ್ತು ಆಯ್ತು. ಏನು ಇದು? ಇಲ್ಲೇ ಸ್ವಲ್ಪ ಗಾಡಿ ಸ್ಲೈಡ್ ಆಗೋದು ಹಂಗೆ ಅನ್ಸಾತೈತಿ. ಮಣ್ಣು ಭಾಳ ಲೂಸ್ ಐತೆ ಮ್ಯಾಗಿಂದ. ಮಣ್ಣು ಅದಕ್ಕೇನಂತಾರೆ ಉಸಕ್ಕಂತೀರೋ, ಮರಳು ಏನೋ ಅಂತಿರೋಪ್ಪ. ಮಣ್ಣು ನೋಡಲ್ಲ, ಡ್ರೈ ಡಸ್ಟ್. ಹೆಂಗಾಯ್ತು ಆಫ್ ರೋಡಿಂಗ್? ಸೂಪರ್ ಗಾಡಿ, ಇರ್ರಿಪ್ಲೇಸಬಲ್. ಅಡ್ವೆಂಚರ್ಗೂ ಸಹಿ. ಕ್ರೇಜಿ ಮಜಾ ಬಂತಂತು ಈ ಗಾಡಿದಾಗ ಹೊಡೆದ. ಮಜಾ ಬಂತಲ್ಲ, ಕ್ರೇಜಿ ಮಜಾ, ಅನ್ನಾವತ್ ಮಜಾ ಬಂತು. ಫುಲ್ ಭಾರ ಬೇರೆ ಇದೆಯಾ? ಹೌದು ಹಿಂಗೆ ಸ್ಲೈಡ್ ಹಾಕತ್ ಹಿಂಗೆ ಜಸ್ಟ್ ಅಷ್ಟೇ ಒಂಥರ ಇದ್ದು ಕೂತ್ಕೊಂಡಂಗಿರುತ್ತೆ. ಏನೇನು ಆಗಲ್ಲ, ಆರಾಮ್ ಹೊಡಿಯೋದೆ. ಬಟ್ ಇನ್ನೊಂದು ಏನಂದ್ರೆ ನಮ್ದು ಕಲ್ಲು ರೋಡಲ್ಲಿ ಸ್ವಲ್ಪ ಕಷ್ಟ. ನಮ್ದು ಸ್ಕಿಡ್ ಆಗ್ಬಿಡುತ್ತೆ ಕಲ್ ರೋಡ್ಗಳಲ್ಲಿ. ಇದು ನನ್ನ ಫ್ರೆಂಡಿಂದ ಆಕ್ಚುಲಿ. ಇದು 17,000. ನಿಮ್ದು 40. ಓ ಶಿಟ್, 40,000 ಕಿಲೋಮೀಟರ್ಸ್ ಅನಾವತ್ತು. ಅಲ್ಗೋ. ಓಕೆ, ಈಗ ನಾನು ಕ್ಲಚ್ ಯೂಸ್ ಮಾಡೋಂಗಿಲ್ಲ. ಓಕೆ, ಯಾವಾಗ ಬೇಕು ಅವಾಗ ಅಷ್ಟೇ ಯೂಸ್ ಮಾಡ್ತೀನಿ. ಕ್ಲಚ್ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ. ಫಸ್ಟ್ ಗೇರ್ದಾಗ ನಾ ಬಿಟ್ಬಿಟ್ರಿ ನೋಡಿರಿ, ಕ್ಲಚ್ ಹಿಡ್ದಿಲ್ಲ ನಾನು. ನಾನು ಆಕ್ಸಿಲೇಟರ್ ಕೊಡತ್ತಿಲ್ಲ, ಬ್ರೇಕ್ ಮ್ಯಾಗೂ ಕಾಲಿಲ್ಲ, ಬ್ರೇಕ್ ಮ್ಯಾಗೂ ಕೈ ಇಲ್ಲ. ಈಗ ನಾ ಗೇರ್ ಹಾಕೊತೇನೆ, ಬಿಟ್ಟೆ ನಾನು. ಪವರ್ ಕೊಡತ್ತಿಲ್ಲ, ಬ್ರೇಕ್ ಹಿಡತ್ತಿಲ್ಲ, ಕ್ಲಚ್ ಕೊಡತ್ತಿಲ್ಲ, ಆಕ್ಸಿಲರೇಟರ್ ಕೊಡತ್ತೀನಿ, ಬಿಟ್ಬಿಡತ್ತೀನಿ. ಪವರ್ ಆಕ್ಸಿಲರೇಟರ್ ಕೊಡೋದು, ಬಿಟ್ಬಿಡೋದು, ಆಕ್ಸಿಲರೇಷನ್ ಮಾಡೋದು, ಬಿಡೋದು. ಬ್ರೇಕ್ ಭಾಳ ಮಿನಿಮಲ್ ಹಚ್ಚಬೇಕು. ನಾನು ಹಚ್ಚೋದು ಇಲ್ಲ, ಖರೆ ಹೇಳತ್ತೇನೆ ನೋಡಲ್ಲ. ಕ್ಲಚ್ ಅಂತೂ ಹಿಡ್ದೇ ಇಲ್ಲ ನಾನು, ಯು ಕ್ಯಾನ್ ಸಿ ಹಿಟ್. ಈಗ ಏನೈತಲ್ಲ, ಈಗ ಒಂದು ಗೇರ್ ಡೌನ್ ಮಾಡ್ತೇನೆ ನಾ. ಸೊ ಆಟೋಮೆಟಿಕ್ಲಿ ಬ್ರೇಕ್ ಹಾಕೈತದೆ. ಈಗ ಹಿಂಗೆ ಓಕೆ, ದಿಸ್ ಈಸ್ ಅನದರ್ ಸಿನಾರಿಯೋ. ದಟ್ ಈಸ್ ವಾಟ್ ಇಂಜಿನಿಯರಿಂಗ್ ಬ್ರೇಕಿಂಗ್ ಈಸ್. ಸೊ ನೀವು ಕ್ಲಚ್ ಹಿಡ್ಕೊಳ್ಳಾರ್ದಂಗನ ಅಪ್ಪ ಏನು ಇದು ರೋಡಿದು ತಟ್ರಿಪ್ಪ ಹೇಳ್ತಾನಂತ ನಿಮಗೆ. ಇದು ಮುಗಿಸ್ತೀನಿ. ಶಿಟ್. ಓಕೆ, ಫೈನಲಿ ಬಂದ್ವಿಪ್ಪ ಅವನ ರೆಸಾರ್ಟಿಗೆ. ಇಷ್ಟು ತಲೆ ಹಾಪ್ ಆಗೈತೆ ಅಂದ್ರೆ ಅಷ್ಟು ತಲೆ ಹಾಪ್ ಆಗೈತೆ. ಕೂಲ್ ಐತಿ, ನಾಟ್ ಟೂ ಸನಿ, ಬಟ್ ಸ್ಟಿಲ್ ಅದೊಂದು ರೀತಿ ಐತಿ.